ವೀಕ್ಷಕರೇ ನಮಸ್ಕಾರ. ಕೆಲವೊಂದು ತರಕಾರಿಗಳು ನಮ್ಮ ಲಿವರ್ ಆರೋಗ್ಯನ ಕಾಪಾಡುತ್ತಾ. ಈಗ ತರಕಾರಿ ತಿನ್ನೋದ್ರಿಂದ ಲಿವರಲ್ಲಿ ಆಲ್ರೆಡಿ ಆಗಿರೋ ಡ್ಯಾಮೇಜ್ ರಿವರ್ಸ್ ಆಗೋದಿಲ್ಲ, ಅಥವಾ ತುಂಬ ಲಿವರ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗಲ್ಲ. ಬಟ್ ಕೆಲವೊಂದು ತರಕಾರಿಗಳಲ್ಲಿ ಕೆಲವೊಂದು ಒಳ್ಳೆ ನ್ಯೂಟ್ರಿಯೆಂಟ್ಸು, ನೈಸರ್ಗಿಕವಾಗಿ ಸಿಗುವಂಥ ಕಾಂಪೌಂಡ್ಸು ಲಿವರ್ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ. ಈ ಸೆಲ್ ಡ್ಯಾಮೇಜ್ ಅಂತೀವಿ, ಅದನ್ನು ಕಡಿಮೆ ಮಾಡುತ್ತೆ. ಲಿವರಲ್ಲಾಗೋ ಉರಿಯೂತನ ಕಡಿಮೆ ಮಾಡುತ್ತೆ. ನಿಮಗೆ ಫ್ಯಾಟಿ ಲಿವರ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಶುಗರ್ ಇದೆಯಾ, ಅಥವಾ ನೀವು ಸಿಂಪ್ಲಿ ನಿಮ್ಮ ಒಂದು ಲಿವರ್ ಆರೋಗ್ಯನ ಇಂಪ್ರೂವ್ ಮಾಡ್ಕೊಬೇಕಾ, ಈ ಒಂದು 5 ತರಕಾರಿನ ನೀವು ಮಿಸ್ ಮಾಡಬಾರ್ದು. ನಂಬರ್ 5, ಇದು ಪಾಲಕ್ ಸೊಪ್ಪು, ಸ್ಪಿನಾಚ್. ಇದು ಒನ್ ಆಫ್ ದ ಮೋಸ್ಟ್ ನ್ಯೂಟ್ರಿಯೆಂಟ್ ಡೆನ್ಸ್ ವೆಜಿಟೇಬಲ್ಸ್. ಇದರಲ್ಲಿ ಹಲವಾರು ಥರದ ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ ಸಿ, ವಿಟಮಿನ್ ಇ, ಫೋಲಿಕ್ ಆ್ಯಸಿಡ್ ಅಂತೀವಿ. ಈ ಥರದ್ದು ಒಂದು ಪ್ಲಾಂಟ್ ಕಾಂಪೌಂಡ್ಸು ಈ ಲಿವರಲ್ಲಿ ಆಗೋ ಒಂದು ಸೆಲ್ ಡ್ಯಾಮೇಜ್ ಅಂತೀವಿ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಕರಿತೀವಿ. ಅದರಿಂದ ಲಿವರಲ್ಲಿ ಇಂಜುರಿ, ಒಂಥರ ಡ್ಯಾಮೇಜ್ ಆಗ್ತಾ ಇರುತ್ತೆ, ಅದನ್ನು ತಡೆಗಟ್ಟುತ್ತೆ. ಆಮೇಲೆ ಫ್ಯಾಟಿ ಲಿವರ್ ಡಿಸೀಸ್ ಇರೋರಿಗೆ ಇದು ತುಂಬ ಒಳ್ಳೆಯದು. ಯಾಕಂದರೆ ಈ ಸ್ಪಿನಾಚಲ್ಲಿ, ಪಾಲಕಲ್ಲಿ ಏನಾಗುತ್ತೆ ಅಂದರೆ ನೈಟ್ರೇಟ್ಸ್ ಅಂತೀವಿ, ಅದು ಸ್ವಲ್ಪ ಒಂದು ಬ್ಲಡ್ ಸಪ್ಲೈ ಅನ್ನೋದನ್ನು ಇಂಪ್ರೂವ್ ಮಾಡುತ್ತೆ. ಓವರ್ ಆಲ್ ಮೆಟಬಾಲಿಕ್ ಹೆಲ್ತ್ಗೂ ಒಳ್ಳೆಯದು. ಯಾರು ರೆಗ್ಯುಲರ್ ಆಗಿ ಸ್ವಲ್ಪ ಎಲ್ಲ ಥರ ಗ್ರೀನ್ ಲೀಫಿ ವೆಜಿಟೇಬಲ್ಸು, ತರಕಾರಿನ ರೆಗ್ಯುಲರ್ ಆಗಿ ತಿಂತಾ ಇರ್ತಾರೋ, ಹಸಿರು ತರಕಾರಿಗಳು, ಅಂಥವ್ರಿಗೆ ಸ್ವಲ್ಪ ಈ ಫ್ಯಾಟಿ ಲಿವರ್ ಡಿಸೀಸ್ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಪಾಲಕ್ ಸೊಪ್ಪು ಅನ್ನೋದು ನೀವು ಸಲಾಡ್ಸ್ ಹಾಕ್ಕೊಬೋದು, ಸೂಪ್ಸ್ ಮಾಡ್ಕೊಬೋದು, ಸ್ಮೂತಿ ಮಾಡ್ಕೊಬೋದು. ಸೊ ಡೈಲಿ ಒಂದು ನಿಮ್ಮ ರೆಗ್ಯುಲರ್ ಡಯಟ್ ಥರ ಮಾಡ್ಕೊಬೋದು. 4ನೇದು ಬೀಟ್ರೂಟು. ಅದರಲ್ಲಿ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಬೀಟಾಲೇನ್ಸ್ ಅಂತೀವಿ, ಆ ಡೀಪ್ ರೆಡ್ ಕಲರ್ ಅದರಿಂದನೇ ಬರೋದು. ಸೊ ಈ ಕಾಂಪೌಂಡ್ಸ್ ಏನು ಮಾಡುತ್ತೆ ಅಂದರೆ, ಒಂದು ಉರಿಯೂತ, ಸೆಲ್ ಡ್ಯಾಮೇಜ್ ಅನ್ನೋದನ್ನು ಫೈಟ್ ಮಾಡುತ್ತೆ. ಬೀಟ್ರೂಟ್ಸಲ್ಲಿ ನೈಟ್ರೇಟ್ಸ್ ಅಂತ ಇರುತ್ತೆ, ಅದರಿಂದ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಕೆಲವೊಂದು ಸ್ಟಡೀಸಲ್ಲಿ ಬೀಟ್ರೂಟು ಈವನ್ ಲಿವರಲ್ಲಾಗೋ ಒಂದು ಇನ್ಫ್ಲಮೇಷನ್ ಮಾರ್ಕರ್ನ ರಿಡ್ಯೂಸ್ ಮಾಡುತ್ತೆ. ಆಮೇಲೆ ಒಂದು ನಮ್ಮ ಶರೀರದಲ್ಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ, ಅದನ್ನು ಇಂಪ್ರೂವ್ ಮಾಡ್ತಾ ಇರುತ್ತೆ. ಸೊ ಬೀಟ್ರೂಟ್ನ ನೀವು ಜ್ಯೂಸ್ ಥರ ಮಾಡಿಕೊಂಡು ಅದ್ರ ಜೊತೆಗೆ ಸಕ್ಕರೆ ಹಾಕ್ಕೊಂಡು ತಗೊಳ್ಳೋದಕ್ಕಿಂತ ಹೋಲ್ ಬೀಟ್ರೂಟ್ ಕುಕ್ ಮಾಡಿಕೊಂಡು ಒಂಥರ ರೋಸ್ಟ್ ಮಾಡಿಕೊಂಡು ತಿನ್ಬೋದು. ಸೊ ಕೆಲವೊಂದು ಟೈಮು ಕೆಲವರು ಬೀಟ್ರೂಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ. ಸೊ ಡೈರೆಕ್ಟ್ ಬೀಟ್ರೂಟ್ನ ನೀವು ಹಾಗೆ ತಿನ್ನಿ. 3ನೇದು ಈ ಬೆಳ್ಳುಳ್ಳಿ ಅನ್ನೋದು ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಇದರಲ್ಲಿ ತಲೆಮಾರುಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಲ್ಫರ್ ಕಾಂಟೈನಿಂಗ್ ಕಾಂಪೌಂಡ್ ಆಲಿಸಿನ್ ಅಂತಿರುತ್ತೆ, ಸೆಲೀನಿಯಂ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಿರುತ್ತೆ. ಇವೆಲ್ಲ ಒಂಥರ ಅದ್ಭುತವಾಗಿರೋಂಥ ಒಂದು ಕಾಂಪೌಂಡ್ಸು. ಈ ಒಂದು ಲಿವರ್ ಶುದ್ಧೀಕರಣ ಪ್ರೋಸೆಸ್ ಇರುತ್ತಲ್ಲ, ಡಿಟಾಕ್ಸ್ ಪ್ರೋಸೆಸ್ ಅನ್ನೋ ಆ ಪಾತ್ವೇನ, ಎನ್ಸೈಮ್ಸ್ನ ಅದು ಆಕ್ಟಿವೇಟ್ ಮಾಡುತ್ತೆ. ಕೆಲವೊಂದು ಸ್ಟಡೀಸಲ್ಲಿ ವೈಜ್ಞಾನಿಕವಾಗಿಯೂ ಈ ಬೆಳ್ಳುಳ್ಳಿ ಕನ್ಸಂಪ್ಷನ್ ರೆಗ್ಯುಲರ್ ಆಗಿ ತಗೊಳ್ಳೋದು ಈ ಫ್ಯಾಟಿ ಲಿವರ್ ಇರೋರಿಗೆ ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಎಸ್ಪೆಷಲಿ ಯಾರು ಬೇರೆ ಥರ ಎಲ್ಲ ಥರದ್ದು ಆರೋಗ್ಯವಾಗಿ ತಿಂತಾ ಇರ್ತಾರೆ, ಪ್ಲಸ್ ಅದ್ರ ಜೊತೆಗೆ ಎಕ್ಸಸೈಸ್ ಮಾಡ್ತಾರೆ ಅಂಥವ್ರಿಗೆ. ಸೊ ಫ್ರೆಶ್ ಗಾರ್ಲಿಕ್ಕು ನಿಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಅದನ್ನು ಕ್ರಷ್ ಮಾಡಿ, ಚಾಪ್ ಮಾಡಿ, ನೀವು ಒಂದು 5 ನಿಮಿಷ ಬಿಟ್ಬಿಡಿ ಬೇಕಾದರೆ, ಆಮೇಲೆ ಬೇಕಾದ್ರೆ ಕುಕ್ ಮಾಡಿ ತಗೊಳ್ಳಿ. ಅದರಲ್ಲಿರೋ ಒಂದು ಬೆನಿಫಿಷಿಯಲ್ ಕಾಂಪೌಂಡ್ಸ್ನ ಪ್ರಿಸರ್ವ್ ಮಾಡುತ್ತದ್ದು. ಈ 2ನೇದು ಲಿಸ್ಟಲ್ಲಿ ಯಾವುದು ಅಂದರೆ ಬ್ರೋಕಲಿ. ಇದು ಒನ್ ಆಫ್ ದ ಮೋಸ್ಟ್ ರಿಸರ್ಚ್ಡ್ ವೆಜಿಟೇಬಲ್ಸು. ಈ ಲಿವರ್ನ ಒಂದು ಆರೋಗ್ಯ ಕನ್ಸರ್ನ್ ಅಂದರೆ ಇದು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ. ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದರೆ ಯಾವುದು? ಕೋಸು, ಹೂಕೋಸು, ಈ ಬ್ರೋಕಲಿ ಅಂತ. ಸೊ ಈ ಬ್ರೋಕಲಿ ಏನಾಗುತ್ತೆ ಅಂದರೆ, ಇದು ನಾವು ತಿಂದಾಗ ಅದರಲ್ಲಿ ಒಂದು ಕಾಂಪೌಂಡು, ಈ ಸಲ್ಫರೋಫೇನ್ ಅಂತ ಕರಿತೀವಿ. ಈ ಸಲ್ಫರೋಫೇನ್ ಅನ್ನೋದು ನಮ್ಮ ಶರೀರದಲ್ಲಿ ಈ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನೋದು, ಈ ನಮ್ಮ ರೋಗ ನಿರೋಧಕ ಶಕ್ತಿನೆಲ್ಲ ಇಂಪ್ರೂವ್ ಮಾಡುತ್ತೆ. ನಾರ್ಮಲ್ ಲಿವರ್ ಒಂದು ಪ್ಯೂರಿಫಿಕೇಷನ್ನ ಸಪೋರ್ಟ್ ಮಾಡುತ್ತೆ, ಡಿಟಾಕ್ಸಿಫಿಕೇಷನ್, ಶುದ್ಧೀಕರಣ ಪ್ರೋಸೆಸ್ನ. ಕೆಲವೊಂದು ಸ್ಟಡೀಸಲ್ಲಿ ಲಿವರಲ್ಲಿ ಈವನ್ ಫ್ಯಾಟ್ ಅಕ್ಯುಮುಲೇಷನ್ನು ಕಡಿಮೆ ಮಾಡುತ್ತೆ ಅಂತ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಇದು ನಾವು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು. ಸೊ ಈ ಬ್ರೋಕೊಲಿನ ಜಾಸ್ತಿ ಓವರ್ ಕುಕ್ ಮಾಡಬೇಡಿ, ಯಾಕಂದರೆ ಅದರಲ್ಲಿರೋ ಒಂದು ನ್ಯೂಟ್ರಿಷನ್ನ ನಾವು ಪ್ರಿಸರ್ವ್ ಮಾಡಬೇಕು. ಸೊ ನಿಮ್ಮ ಒಂದು ವೀಕ್ಲಿ 2 ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ ಬೇಕಾದರೆ ನೀವು ಬ್ರೋಕೊಲಿನ ತೊಗೊಬೋದು. ನಂಬರ್ 1 ವೆಜಿಟೇಬಲ್ ತರಕಾರಿ ಯಾವುದು ಅಂದರೆ ಹಾಗಲಕಾಯಿ, ಬಿಟ್ಟರ್ ಗೋರ್ಡ್, ಕರೇಲ. ಈಗ ಇದು ಎಷ್ಟೋ ತಲೆಮಾರುಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ, ನಮ್ಮ ಹಿರಿಯರೆಲ್ಲ. ಸೊ ಇದರಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರೋ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ಸ್ ಇರುತ್ತೆ. ಈಗ ಬ್ಲಡ್ ಶುಗರ್ ಕಂಟ್ರೋಲ್ನು ಇಂಪ್ರೂವ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀವಿ, ಸೆಲ್ ಡ್ಯಾಮೇಜ್ ಅದನ್ನು ಇಂಪ್ರೂವ್ ಮಾಡುತ್ತೆ. ಇವೆಲ್ಲ ಯಾಕೆ ಒಳ್ಳೆಯದು ಅಂದರೆ, ಈಗ ಶುಗರು, ಇನ್ಸುಲಿನ್ ರೆಸಿಸ್ಟೆನ್ಸು, ಇದೆಲ್ಲ ಈ ಫ್ಯಾಟಿ ಲಿವರ್ಗೆ ತುಂಬ ಕ್ಲೋಸ್ ಆಗಿ ಲಿಂಕ್ ಆಗಿರುತ್ತೆ. ಯಾಕಂದರೆ ಒಂದಿದ್ರೆ ಇನ್ನೊಂದಿರುತ್ತೆ. ಹಾಗಾಗಿ
ಈ ಬಿಟರ್ ಗೋರ್ಡ್ ಅನ್ನೋದು, ಈ ಹಾಗಲಕಾಯಿ ಅನ್ನೋದು ಒಂದು ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ ಸಿ ಇದೆ, ಫೈಬರ್ ಇದೆ, ಅದರಲ್ಲಿ ಬೆನಿಫಿಷಿಯಲ್ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತೀವಿ, ಅಂದರೆ ನಮ್ಮ ಓವರ್ ಆಲ್ ಮೆಟಬಾಲಿಕ್ ಹೆಲ್ತ್ಗೆ ಅದು ಒಳ್ಳೇದದು. ಸೊ ಈ ಹಾಗಲಕಾಯಿ ಅನ್ನೋದನ್ನ ಕೆಲವರು ಇಷ್ಟಪಡೋದಿಲ್ಲ, ಅದು ಒಂಥರ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂಥವ್ರು ಅದಕ್ಕೇನೋ ಒಂದು ಸ್ವಲ್ಪ ಸಾಲ್ಟು, ಅದ್ರ ಜೊತೆಗೆ ಬೇರೆ ಒಂದು ಟೊಮ್ಯಾಟೋನೋ, ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರದ ಟೇಸ್ಟ್ನ ಇಂಪ್ರೂವ್ ಮಾಡ್ಕೊಬೋದು. ಯಾಕಂದರೆ ಅದು ನಮ್ಮ ಒಂದು ಲಿವರ್ ಹೆಲ್ತ್ಗೆ ಒಂದು ಅದ್ಭುತವಾಗಿರೋವಂಥ ತರಕಾರಿ ಅದು. ಸೊ ಕೆಲವೊಂದು ಟೈಮು ಮಕ್ಕಳು ಎಲ್ಲ ಇಷ್ಟಪಡೋದಿಲ್ಲ. ಆದಷ್ಟು ಡೀಪ್ ಫ್ರೈ ಮಾಡೋದು, ತುಂಬ ಎಕ್ಸೆಸ್ ಆಫ್ ಆಯಿಲ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಹಾಗಲಕಾಯಿ ಎಲ್ಲ ಮಾಡ್ಕೊಂಡಾಗ, ಯಾಕಂದರೆ ಓವರ್ ಆಲ್ ಹೆಲ್ತ್ ಬೆನಿಫಿಟ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ಲಿವರ್ ಅನ್ನೋದು ನಮ್ಮ ಶರೀರದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡೋವಂಥ ಆರ್ಗನ್. ಪ್ರತಿದಿನ 24 ಅವರ್ ಕೆಲಸ ಮಾಡುತ್ತೆ, ಹಲವಾರು ನ್ಯೂಟ್ರಿಯೆಂಟ್ಸ್ನ ಪ್ರೋಸೆಸ್ ಮಾಡುತ್ತೆ, ವಿಷಾಣುಗಳನ್ನ ಫಿಲ್ಟರ್ ಮಾಡ್ತಾ ಇರುತ್ತೆ, ಪ್ರೋಟೀನ್ ಅನ್ನೋದನ್ನ ನಮಗೆ ಉತ್ಪತ್ತಿ ಮಾಡ್ತಾ ಇರುತ್ತೆ, ನೂರಾರು ಫಂಕ್ಷನ್ಸ್ ಮಾಡ್ತಾ ಇರುತ್ತೆ. ಸೊ ಯಾವುದೋ ಒಂದು ಫುಡ್ಡಿಂದ ಲಿವರ್ನ ನಾವು ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಒಂದು ಫುಡ್ಡನ್ನ ಓವರ್ ನೈಟ್ ಲಿವರ್ ಡ್ಯಾಮೇಜ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಎಲ್ಲ ಥರದ್ದು ತರಕಾರಿಗಳು ಸ್ವಲ್ಪ ಎಲ್ಲ ರೆಗ್ಯುಲರ್ ಆಗಿ ತಗೊಂಡು ಆರೋಗ್ಯ ಒಂದು ಜೀವನ ಶೈಲಿ, ಸ್ವಲ್ಪ ಬೊಜ್ಜು ಕಡಿಮೆ ಇಟ್ಕೊಂಡು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು, ಸಕ್ಕರೆ ಅಂಶ ಆದಷ್ಟು ಕಟ್ ಮಾಡಿ ಇಂಥ ತರಕಾರಿಗಳೆಲ್ಲ ರೆಗ್ಯುಲರ್ ಒಂದು ಡಯಟ್ನ ಇನ್ಕ್ಲೂಡ್ ಮಾಡ್ಕೊಬೇಕು. ಕೆಲವೊಂದು ಹಣ್ಣುಗಳು, ಆಮೇಲೆ ಕಾಳು, ಬೇಳೆ, ಇಂಥವೆಲ್ಲ ಹೋಲ್ ಗ್ರೈನ್ ಫುಡ್ಸ್ ಆದಷ್ಟು ಇವೆಲ್ಲ ತಗೊಂಡಾಗ ಏನಾಗುತ್ತೆ, ನಿಮಗೆ ಓವರ್ ಆಲ್ ನೆಟ್ ಬೆನಿಫಿಟ್ ಅಂತ ನಿಮ್ಮ ಇಡೀ ಶರೀರಕ್ಕೂ ಸಿಗುತ್ತೆ. ಅಫ್ಕೋರ್ಸ್ ಲಿವರ್ ಹೆಲ್ತೂ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ. ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆ ಈ ಒಂದು ಎಜುಕೇಷನ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.